ನನ್ನ ಕಣ್ಣಿಂದ ನೋಡಿರೋ ಒಂದೇ ಒಂದು ದೃಶ್ಯ ಮಾತ್ರ ನಾನು ಹೇಳಿರೋದು. ಆ ಹುಡುಗಿಗೆ ನ್ಯಾಯ ಕೊಡಿಸಿ ಅವಳೇ ಅಪಹರಣ ಆಗಿದ್ದಾಳೆ, ಸೌಜನ್ಯನೇ ಅಪಹರಣ ಆಗಿದ್ದಾಳೆ ಅಂತ ನಾನು ಎಲ್ಲೂ ಹೇಳಿಲ್ಲ. ಮತ್ತು ಸೌಜನ್ಯನೇ ಅವಳು ಅಂತ ನಾನು ಹೇಳಿಲ್ಲ. ಆ ಒಂದು ಫೋಟೋ ನೋಡಿದಾಗ ಹುಡುಗಿಯಲ್ಲಿ ನೋಡಿದಾಗ ಅದೇ ಥರ ಇತ್ತು. ಮೋಸ್ಟ್ಲಿ ಏನೋ ಗೊತ್ತಿಲ್ಲ, ಒಟ್ಟಾರೆ ಒಂದು ಹುಡುಗಿ ಅಪಹರಣ ಮಾಡಿದ್ದು ನಾನು ನೋಡಿದ್ದೀನಿ. ಆ ಹುಡುಗಿ ಸರ್ ನಾನು ಎಲ್ಲೂ ಮೆನ್ಷನ್ ಮಾಡಿಲ್ಲ, ಹೇಳಿಲ್ಲ ಸೌಜನ್ಯನೇ ಅಪಹರಣ ಮಾಡಿದ್ದಾರೆ ಅಂತ. ಬಟ್ ನಮ್ಮ ಧರ್ಮಸ್ಥಳಕ್ಕೆ ಹೋಗಿದ್ದಾಗ ಅವಾಗಿಂದನೇ ಇವಾಗಲ ಒಳಗೆ ನನ್ನ ಎದೆಯಲ್ಲಿ ಅದು ಇದ್ದೇ ಇದೆ. ಒಂದೇ ಒಂದು ಘಟನೆ ಇನ್ಸಿಡೆಂಟು ನನ್ನ ಜೀವನದಲ್ಲಿ ಅದು ನಡೆದಿರೋದು. ಹೌದು, ನಮ್ಮನ್ನು ಫೋರ್ಸೇಬಲಿ ಕಳಿಸಿದ್ರಲ್ಲ ಸರ್ ಅವರು. ಒಂದು 4 ಜನ ಇದ್ದರು ಅಲ್ಲಿ. ಯೂನಿಫಾರ್ಮ್ ಹಾಕ್ಕೊಂಡು ಬ್ಯಾಗ್ ಇಟ್ಕೊಂಡು ಸ್ಕೂಲ್ ಹುಡುಗಿ ಹೋಗ್ತಾಯಿತ್ತು. ಒಂದು ಸ್ಕೂಲ್ ಮಗುನ ಅಪಹರಣ ಮಾಡಿದ್ರಲ್ಲ ಅಲ್ಲಿ, ಅದು ನನ್ನ ಮನಸ್ಸಲ್ಲಿ ಯಾವಾಗಲೂ ಉಳಿದಿದೆ. ಅದಷ್ಟೇ. ಸೌಜನ್ಯನ ಅಂತ ಅಲ್ಲ, ನೀವು ಪತ್ತೆ ಹಚ್ಚಿ ಅವಳು ಸೌಜನ್ಯ ಇರಬಹುದಾ ಅಂತ ಅದನ್ನು ಕೇಳಿದ್ದೀನಿ ನಾನು. ಒಂದು ಇನ್ಸಿಡೆಂಟ್ ನಾನು ನೋಡಿದ್ದೆ. ಈ ಇನ್ಸಿಡೆಂಟಲ್ಲಿ ಆ ಮಗುನೇ ಇರಬಹುದಾ? ಹೌದು, ಸತ್ಯವಾಗಿ ನಾವು ಹೋಗಿದ್ದೀವಿ, ನಾವು ನೋಡಿದ್ದೀವಿ. ಆದರೆ ಸೌಜನ್ಯ ಅಂತ ನಾನು ಎಲ್ಲೂ ಹೇಳಿಲ್ಲ. ಸೌಜನ್ಯ ಅಂತ ನಾನು ಹೆಂಗೆ ಡಿಸೈಡ್ ಮಾಡಲಿ? ಅವಳ ಹೆಸರು ಗೊತ್ತಿಲ್ಲ, ಅವಳು ಗೊತ್ತಿಲ್ಲ, ನನಗೆ ಯಾರೂ ಗೊತ್ತಿಲ್ಲ. ಅಲ್ಲಿ ನೋಡಿದವರು ಅಷ್ಟು ಜನ ಗೊತ್ತು ನನಗೆ. ಕಂಪೇರ್ ಮಾಡ್ಬೋದು ಸರ್, ಬಟ್ ನಾನು ಅವಳೇ ಅಂತ ಹೇಳೋಕ್ಕಾಗಲ್ಲ. ಈಗ ನಂತರ ಬೇಕಾದಷ್ಟು ಜನ ಇದ್ದಾರೆ. ಬಟ್ ಇನ್ನೊಂದು ವಿಚಾರ ಏನು ಅಂದರೆ, ನಾವು ನೋಡಿದ್ದು ಹುಡುಗಿನೂ ಅದಕ್ಕೂ ಕಂಪೇರ್ ಮಾಡಿದ್ರೆ ಆಲ್ಮೋಸ್ಟ್ ಅಲ್ಲಿ 99% ಇರಬಹುದು ಅಂತ ನಾನು ಹೇಳ್ತೀನಿ. ನನ್ನ ಕಣ್ಣಿಂದ ನೋಡಿರೋ ಒಂದೇ ಒಂದು ದೃಶ್ಯ ಮಾತ್ರ ನಾನು ಹೇಳಿರೋದು. ಆ ಹುಡುಗಿಗೆ ನ್ಯಾಯ ಕೊಡಿಸಿ ಅವಳೇ ಅಪಹರಣ ಆಗಿದ್ದಾಳೆ, ಸೌಜನ್ಯನೇ ಅಪಹರಣ ಆಗಿದ್ದಾಳೆ ಅಂತ ನಾನು ಎಲ್ಲೂ ಹೇಳಿಲ್ಲ. ಮತ್ತು ಸೌಜನ್ಯನೇ ಅವಳು ಅಂತ ನಾನು ಹೇಳಿಲ್ಲ. ಆ ಒಂದು ಫೋಟೋ ನೋಡಿದಾಗ ಹುಡುಗಿಯಲ್ಲಿ ನೋಡಿದಾಗ ಅದೇ ಥರ ಇತ್ತು. ಮೋಸ್ಟ್ಲಿ ಏನೋ ಗೊತ್ತಿಲ್ಲ, ಒಟ್ಟಾರೆ ಒಂದು ಹುಡುಗಿ ಅಪಹರಣ ಮಾಡಿದ್ದು ನಾನು ನೋಡಿದ್ದೀನಿ. ಆ ಹುಡುಗಿ ಸರ್ ನಾನು ಎಲ್ಲೂ ಮೆನ್ಷನ್ ಮಾಡಿಲ್ಲ, ಹೇಳಿಲ್ಲ ಸೌಜನ್ಯನೇ ಅಪಹರಣ ಮಾಡಿದ್ದಾರೆ ಅಂತ. ಬಟ್ ನಮ್ಮ ಧರ್ಮಸ್ಥಳಕ್ಕೆ ಹೋಗಿದ್ದಾಗ ಅವಾಗಿಂದನೇ ಇವಾಗಲ ಒಳಗೆ ನನ್ನ ಎದೆಯಲ್ಲಿ ಅದು ಇದ್ದೇ ಇದೆ. ಒಂದೇ ಒಂದು ಘಟನೆ ಇನ್ಸಿಡೆಂಟು ನನ್ನ ಜೀವನದಲ್ಲಿ ಅದು ನಡೆದಿರೋದು. ಹೌದು, ನಮ್ಮನ್ನು ಫೋರ್ಸೇಬಲಿ ಕಳಿಸಿದ್ರಲ್ಲ ಸರ್ ಅವರು. ಒಂದು 4 ಜನ ಇದ್ದರು ಅಲ್ಲಿ. ಯೂನಿಫಾರ್ಮ್ ಹಾಕ್ಕೊಂಡು ಬ್ಯಾಗ್ ಇಟ್ಕೊಂಡು ಸ್ಕೂಲ್ ಹುಡುಗಿ ಹೋಗ್ತಾಯಿತ್ತು. ಒಂದು ಸ್ಕೂಲ್ ಮಗುನ ಅಪಹರಣ ಮಾಡಿದ್ರಲ್ಲ ಅಲ್ಲಿ, ಅದು ನನ್ನ ಮನಸ್ಸಲ್ಲಿ ಯಾವಾಗಲೂ ಉಳಿದಿದೆ. ಅದಷ್ಟೇ. ಸೌಜನ್ಯನ ಅಂತ ಅಲ್ಲ, ನೀವು ಪತ್ತೆ ಹಚ್ಚಿ ಅವಳು ಸೌಜನ್ಯ ಇರಬಹುದಾ ಅಂತ ಅದನ್ನು ಕೇಳಿದ್ದೀನಿ ನಾನು. ಒಂದು ಇನ್ಸಿಡೆಂಟ್ ನಾನು ನೋಡಿದ್ದೆ. ಈ ಇನ್ಸಿಡೆಂಟಲ್ಲಿ ಆ ಮಗುನೇ ಇರಬಹುದಾ? ಹೌದು, ಸತ್ಯವಾಗಿ ನಾವು ಹೋಗಿದ್ದೀವಿ, ನಾವು ನೋಡಿದ್ದೀವಿ. ಆದರೆ ಸೌಜನ್ಯ ಅಂತ ನಾನು ಎಲ್ಲೂ ಹೇಳಿಲ್ಲ. ಸೌಜನ್ಯ ಅಂತ ನಾನು ಹೆಂಗೆ ಡಿಸೈಡ್ ಮಾಡಲಿ? ಅವಳ ಹೆಸರು ಗೊತ್ತಿಲ್ಲ, ಅವಳು ಗೊತ್ತಿಲ್ಲ, ನನಗೆ ಯಾರೂ ಗೊತ್ತಿಲ್ಲ. ಅಲ್ಲಿ ನೋಡಿದವರು ಅಷ್ಟು ಜನ ಗೊತ್ತು ನನಗೆ. ಕಂಪೇರ್ ಮಾಡ್ಬೋದು ಸರ್, ಬಟ್ ನಾನು ಅವಳೇ ಅಂತ ಹೇಳೋಕ್ಕಾಗಲ್ಲ. ಈಗ ನಂತರ ಬೇಕಾದಷ್ಟು ಜನ ಇದ್ದಾರೆ. ಬಟ್ ಇನ್ನೊಂದು ವಿಚಾರ ಏನು ಅಂದರೆ, ನಾವು ನೋಡಿದ್ದು ಹುಡುಗಿನೂ ಅದಕ್ಕೂ ಕಂಪೇರ್ ಮಾಡಿದ್ರೆ ಆಲ್ಮೋಸ್ಟ್ ಅಲ್ಲಿ 99% ಇರಬಹುದು ಅಂತ ನಾನು ಹೇಳ್ತೀನಿ. ನನ್ನ ಕಣ್ಣಿಂದ ನೋಡಿರೋ ಒಂದೇ ಒಂದು ದೃಶ್ಯ ಮಾತ್ರ ನಾನು ಹೇಳಿರೋದು. ಆ ಹುಡುಗಿಗೆ ನ್ಯಾಯ ಕೊಡಿಸಿ ಅವಳೇ ಅಪಹರಣ ಆಗಿದ್ದಾಳೆ, ಸೌಜನ್ಯನೇ ಅಪಹರಣ ಆಗಿದ್ದಾಳೆ ಅಂತ ನಾನು ಎಲ್ಲೂ ಹೇಳಿಲ್ಲ. ಮತ್ತು ಸೌಜನ್ಯನೇ ಅವಳು ಅಂತ ನಾನು ಹೇಳಿಲ್ಲ. ಆ ಒಂದು ಫೋಟೋ ನೋಡಿದಾಗ ಹುಡುಗಿಯಲ್ಲಿ ನೋಡಿದಾಗ ಅದೇ ಥರ ಇತ್ತು. ಮೋಸ್ಟ್ಲಿ ಏನೋ ಗೊತ್ತಿಲ್ಲ, ಒಟ್ಟಾರೆ ಒಂದು ಹುಡುಗಿ ಅಪಹರಣ ಮಾಡಿದ್ದು ನಾನು ನೋಡಿದ್ದೀನಿ. ಆ ಹುಡುಗಿ ಸರ್ ನಾನು ಎಲ್ಲೂ ಮೆನ್ಷನ್ ಮಾಡಿಲ್ಲ, ಹೇಳಿಲ್ಲ ಸೌಜನ್ಯನೇ ಅಪಹರಣ ಮಾಡಿದ್ದಾರೆ ಅಂತ. ಬಟ್ ನಮ್ಮ ಧರ್ಮಸ್ಥಳಕ್ಕೆ ಹೋಗಿದ್ದಾಗ ಅವಾಗಿಂದನೇ ಇವಾಗಲ ಒಳಗೆ ನನ್ನ ಎದೆಯಲ್ಲಿ ಅದು ಇದ್ದೇ ಇದೆ. ಒಂದೇ ಒಂದು ಘಟನೆ ಇನ್ಸಿಡೆಂಟು ನನ್ನ ಜೀವನದಲ್ಲಿ ಅದು ನಡೆದಿರೋದು. ಹೌದು, ನಮ್ಮನ್ನು ಫೋರ್ಸೇಬಲಿ ಕಳಿಸಿದ್ರಲ್ಲ ಸರ್ ಅವರು. ಒಂದು 4 ಜನ ಇದ್ದರು ಅಲ್ಲಿ. ಯೂನಿಫಾರ್ಮ್ ಹಾಕ್ಕೊಂಡು ಬ್ಯಾಗ್ ಇಟ್ಕೊಂಡು ಸ್ಕೂಲ್ ಹುಡುಗಿ ಹೋಗ್ತಾಯಿತ್ತು. ಒಂದು ಸ್ಕೂಲ್ ಮಗುನ ಅಪಹರಣ ಮಾಡಿದ್ರಲ್ಲ ಅಲ್ಲಿ, ಅದು ನನ್ನ ಮನಸ್ಸಲ್ಲಿ ಯಾವಾಗಲೂ ಉಳಿದಿದೆ. ಅದಷ್ಟೇ. ಸೌಜನ್ಯನ ಅಂತ ಅಲ್ಲ, ನೀವು ಪತ್ತೆ ಹಚ್ಚಿ ಅವಳು ಸೌಜನ್ಯ ಇರಬಹುದಾ ಅಂತ ಅದನ್ನು ಕೇಳಿದ್ದೀನಿ ನಾನು. ಒಂದು ಇನ್ಸಿಡೆಂಟ್ ನಾನು ನೋಡಿದ್ದೆ. ಈ ಇನ್ಸಿಡೆಂಟಲ್ಲಿ ಆ ಮಗುನೇ ಇರಬಹುದಾ? ಹೌದು, ಸತ್ಯವಾಗಿ ನಾವು ಹೋಗಿದ್ದೀವಿ, ನಾವು ನೋಡಿದ್ದೀವಿ. ಆದರೆ ಸೌಜನ್ಯ ಅಂತ ನಾನು ಎಲ್ಲೂ ಹೇಳಿಲ್ಲ. ಸೌಜನ್ಯ ಅಂತ ನಾನು ಹೆಂಗೆ ಡಿಸೈಡ್ ಮಾಡಲಿ? ಅವಳ ಹೆಸರು ಗೊತ್ತಿಲ್ಲ, ಅವಳು ಗೊತ್ತಿಲ್ಲ, ನನಗೆ ಯಾರೂ ಗೊತ್ತಿಲ್ಲ. ಅಲ್ಲಿ ನೋಡಿದವರು ಅಷ್ಟು ಜನ ಗೊತ್ತು ನನಗೆ. ಕಂಪೇರ್ ಮಾಡ್ಬೋದು ಸರ್, ಬಟ್ ನಾನು ಅವಳೇ ಅಂತ ಹೇಳೋಕ್ಕಾಗಲ್ಲ. ಈಗ ನಂತರ ಬೇಕಾದಷ್ಟು ಜನ ಇದ್ದಾರೆ. ಬಟ್ ಇನ್ನೊಂದು ವಿಚಾರ ಏನು ಅಂದರೆ, ನಾವು ನೋಡಿದ್ದು ಹುಡುಗಿನೂ ಅದಕ್ಕೂ ಕಂಪೇರ್ ಮಾಡಿದ್ರೆ ಆಲ್ಮೋಸ್ಟ್ ಅಲ್ಲಿ 99% ಇರಬಹುದು ಅಂತ ನಾನು ಹೇಳ್ತೀನಿ. ನನ್ನ ಕಣ್ಣಿಂದ ನೋಡಿರೋ ಒಂದೇ ಒಂದು ದೃಶ್ಯ ಮಾತ್ರ ನಾನು ಹೇಳಿರೋದು. ಆ ಹುಡುಗಿಗೆ ನ್ಯಾಯ ಕೊಡಿಸಿ ಅವಳೇ ಅಪಹರಣ ಆಗಿದ್ದಾಳೆ, ಸೌಜನ್ಯನೇ ಅಪಹರಣ ಆಗಿದ್ದಾಳೆ ಅಂತ ನಾನು ಎಲ್ಲೂ ಹೇಳಿಲ್ಲ. ಮತ್ತು ಸೌಜನ್ಯನೇ ಅವಳು ಅಂತ ನಾನು ಹೇಳಿಲ್ಲ. ಆ ಒಂದು ಫೋಟೋ ನೋಡಿದಾಗ ಹುಡುಗಿಯಲ್ಲಿ ನೋಡಿದಾಗ ಅದೇ ಥರ ಇತ್ತು. ಮೋಸ್ಟ್ಲಿ ಏನೋ ಗೊತ್ತಿಲ್ಲ, ಒಟ್ಟಾರೆ ಒಂದು ಹುಡುಗಿ ಅಪಹರಣ ಮಾಡಿದ್ದು ನಾನು ನೋಡಿದ್ದೀನಿ.
ಆ ಹುಡುಗಿ ಸರ್ ನಾನು ಎಲ್ಲೂ ಮೆನ್ಷನ್ ಮಾಡಿಲ್ಲ, ಹೇಳಿಲ್ಲ ಸೌಜನ್ಯನೇ ಅಪಹರಣ ಮಾಡಿದ್ದಾರೆ ಅಂತ. ಬಟ್ ನಮ್ಮ ಧರ್ಮಸ್ಥಳಕ್ಕೆ ಹೋಗಿದ್ದಾಗ ಅವಾಗಿಂದನೇ ಇವಾಗಲ ಒಳಗೆ ನನ್ನ ಎದೆಯಲ್ಲಿ ಅದು ಇದ್ದೇ ಇದೆ. ಒಂದೇ ಒಂದು ಘಟನೆ ಇನ್ಸಿಡೆಂಟು ನನ್ನ ಜೀವನದಲ್ಲಿ ಅದು ನಡೆದಿರೋದು. ಹೌದು, ನಮ್ಮನ್ನು ಫೋರ್ಸೇಬಲಿ ಕಳಿಸಿದ್ರಲ್ಲ ಸರ್ ಅವರು. ಒಂದು 4 ಜನ ಇದ್ರು ಅಲ್ಲಿ, ಯೂನಿಫಾರ್ಮ್ ಹಾಕ್ಕೊಂಡು ಬ್ಯಾಗ್ ಇಟ್ಕೊಂಡು ಸ್ಕೂಲ್ ಹುಡುಗಿ ಹೋಗ್ತಾ ಇತ್ತು. ಒಂದು ಸ್ಕೂಲ್ ಮಗುನ ಅಪಹರಣ ಮಾಡಿದ್ರಲ್ಲ ಅಲ್ಲಿ, ಅದು ನನ್ನ ಮನಸ್ಸಲ್ಲಿ ಯಾವಾಗಲೂ ಉಳಿದಿದೆ. ಅದಷ್ಟೇ. ಸೌಜನ್ಯನ ಅಂತ ಅಲ್ಲ, ನೀವು ಪತ್ತೆ ಹಚ್ಚಿ ಅವಳು ಸೌಜನ್ಯ ಇರಬಹುದಾ ಅಂತ ಅದನ್ನು ಕೇಳಿದ್ದೀನಿ ನಾನು. ಒಂದು ಇನ್ಸಿಡೆಂಟ್ ನಾನು ನೋಡಿದ್ದೆ, ಈ ಇನ್ಸಿಡೆಂಟಲ್ಲಿ ಆ ಮಗುನೇ ಇರಬಹುದಾ? ಹೌದು, ಸತ್ಯವಾಗಿ ನಾವು ಹೋಗಿದ್ದೀವಿ, ನಾವು ನೋಡಿದ್ದೀವಿ. ಆದರೆ ಸೌಜನ್ಯ ಅಂತ ನಾನು ಎಲ್ಲೂ ಹೇಳಿಲ್ಲ. ಸೌಜನ್ಯ ಅಂತ ನಾನು ಹೆಂಗೆ ಡಿಸೈಡ್ ಮಾಡಲಿ? ಅವಳ ಹೆಸರು ಗೊತ್ತಿಲ್ಲ, ಅವಳು ಗೊತ್ತಿಲ್ಲ, ನನಗೆ ಯಾರೂ ಗೊತ್ತಿಲ್ಲ. ಅಲ್ಲಿ ನೋಡಿದವರು ಅಷ್ಟು ಜನ ಗೊತ್ತು ನನಗೆ. ಕಂಪೇರ್ ಮಾಡ್ಬೋದು ಸರ್, ಬಟ್ ನಾನು ಅವಳೇ ಅಂತ ಹೇಳೋಕ್ಕಾಗಲ್ಲ. ಈಗ ನಂತರ ಬೇಕಾದಷ್ಟು ಜನ ಇದ್ದಾರೆ. ಬಟ್ ಇನ್ನೊಂದು ವಿಚಾರ ಏನು ಅಂದರೆ, ನಾವು ನೋಡಿದ್ದು ಹುಡುಗಿನೂ ಅದಕ್ಕೂ ಕಂಪೇರ್ ಮಾಡಿದ್ರೆ ಆಲ್ಮೋಸ್ಟ್ ಅಲ್ಲಿ 99% ಇರ್ಬೋದು ಅಂತ ನಾನು ಹೇಳ್ತೀನಿ. ನನ್ನ ಕಣ್ಣಿಂದ ನೋಡಿರೋ ಒಂದೇ ಒಂದು ದೃಶ್ಯ ಮಾತ್ರ ನಾನು ಹೇಳಿರೋದು. ಆ ಹುಡುಗಿಗೆ ನ್ಯಾಯ ಕೊಡಿಸಿ ಅವಳೇ ಅಪಹರಣ ಆಗಿದ್ದಾಳೆ, ಸೌಜನ್ಯನೇ ಅಪಹರಣ ಆಗಿದ್ದಾಳೆ ಅಂತ ನಾನು ಎಲ್ಲೂ ಹೇಳಿಲ್ಲ. ಮತ್ತು ಸೌಜನ್ಯನೇ ಅವಳು ಅಂತ ನಾನು ಹೇಳಿಲ್ಲ. ಆ ಒಂದು ಫೋಟೋ ನೋಡಿದಾಗ, ಹುಡುಗಿಯಲ್ಲಿ ನೋಡಿದಾಗ ಅದೇ ಥರ ಇತ್ತು. ಮೋಸ್ಟ್ಲಿ ಏನೋ ಗೊತ್ತಿಲ್ಲ, ಒಟ್ಟಾರೆ ಒಂದು ಹುಡುಗಿ ಅಪಹರಣ ಮಾಡೋದು ನಾನು ನೋಡಿದ್ದೀನಿ. ಆ ಹುಡುಗಿ ಸರ್ ನಾನು ಎಲ್ಲೂ ಮೆನ್ಷನ್ ಮಾಡಿಲ್ಲ, ಹೇಳಿಲ್ಲ ಸೌಜನ್ಯನೇ ಅಪಹರಣ ಮಾಡಿದ್ದಾರೆ ಅಂತ. ಬಟ್ ನಮ್ಮ ಧರ್ಮಸ್ಥಳಕ್ಕೆ ಹೋಗಿದ್ದಾಗ ಅವಾಗಿಂದನೇ ಇವಾಗಲ ಒಳಗೆ ನನ್ನ ಎದೆಯಲ್ಲಿ ಅದು ಇದ್ದೇ ಇದೆ. ಒಂದೇ ಒಂದು ಘಟನೆ ಇನ್ಸಿಡೆಂಟು ನನ್ನ ಜೀವನದಲ್ಲಿ ಅದು ನಡೆದಿರೋದು. ಹೌದು, ನಮ್ಮನ್ನು ಫೋರ್ಸೇಬಲಿ ಕಳಿಸಿದ್ರಲ್ಲ ಸರ್ ಅವರು. ಒಂದು 4 ಜನ ಇದ್ರು ಅಲ್ಲಿ, ಯೂನಿಫಾರ್ಮ್ ಹಾಕ್ಕೊಂಡು ಬ್ಯಾಗ್ ಇಟ್ಕೊಂಡು ಸ್ಕೂಲ್ ಹುಡುಗಿ ಹೋಗ್ತಾ ಇತ್ತು. ಒಂದು ಸ್ಕೂಲ್ ಮಗುನ ಅಪಹರಣ ಮಾಡಿದ್ರಲ್ಲ ಅಲ್ಲಿ, ಅದು ನನ್ನ ಮನಸ್ಸಲ್ಲಿ ಯಾವಾಗಲೂ ಉಳಿದಿದೆ. ಅದಷ್ಟೇ. ಸೌಜನ್ಯನ ಅಂತ ಅಲ್ಲ, ನೀವು ಪತ್ತೆ ಹಚ್ಚಿ ಅವಳು ಸೌಜನ್ಯ ಇರಬಹುದಾ ಅಂತ ಅದನ್ನು ಕೇಳಿದ್ದೀನಿ ನಾನು. ಒಂದು ಇನ್ಸಿಡೆಂಟ್ ನಾನು ನೋಡಿದ್ದೆ, ಈ ಇನ್ಸಿಡೆಂಟಲ್ಲಿ ಆ ಮಗುನೇ ಇರಬಹುದಾ? ಹೌದು, ಸತ್ಯವಾಗಿ ನಾವು ಹೋಗಿದ್ದೀವಿ, ನಾವು ನೋಡಿದ್ದೀವಿ. ಆದರೆ ಸೌಜನ್ಯ ಅಂತ ನಾನು ಎಲ್ಲೂ ಹೇಳಿಲ್ಲ. ಸೌಜನ್ಯ ಅಂತ ನಾನು ಹೆಂಗೆ ಡಿಸೈಡ್ ಮಾಡಲಿ? ಅವಳ ಹೆಸರು ಗೊತ್ತಿಲ್ಲ, ಅವಳು ಗೊತ್ತಿಲ್ಲ, ನನಗೆ ಯಾರೂ ಗೊತ್ತಿಲ್ಲ. ಅಲ್ಲಿ ನೋಡಿದವರು ಅಷ್ಟು ಜನ ಗೊತ್ತು ನನಗೆ. ಕಂಪೇರ್ ಮಾಡ್ಬೋದು ಸರ್, ಬಟ್ ನಾನು ಅವಳೇ ಅಂತ ಹೇಳೋಕ್ಕಾಗಲ್ಲ. ಈಗ ನಂತರ ಬೇಕಾದಷ್ಟು ಜನ ಇದ್ದಾರೆ. ಬಟ್ ಇನ್ನೊಂದು ವಿಚಾರ ಏನು ಅಂದರೆ, ನಾವು ನೋಡಿದ್ದು ಹುಡುಗಿನೂ ಅದಕ್ಕೂ ಕಂಪೇರ್ ಮಾಡಿದ್ರೆ ಆಲ್ಮೋಸ್ಟ್ ಅಲ್ಲಿ 99% ಇರ್ಬೋದು ಅಂತ ನಾನು ಹೇಳ್ತೀನಿ. ನನ್ನ ಕಣ್ಣಿಂದ ನೋಡಿರೋ ಒಂದೇ ಒಂದು ದೃಶ್ಯ ಮಾತ್ರ ನಾನು ಹೇಳಿರೋದು. ಆ ಹುಡುಗಿಗೆ ನ್ಯಾಯ ಕೊಡಿಸಿ ಅವಳೇ ಅಪಹರಣ ಆಗಿದ್ದಾಳೆ, ಸೌಜನ್ಯನೇ ಅಪಹರಣ ಆಗಿದ್ದಾಳೆ ಅಂತ ನಾನು ಎಲ್ಲೂ ಹೇಳಿಲ್ಲ. ಮತ್ತು ಸೌಜನ್ಯನೇ ಅವಳು ಅಂತ ನಾನು ಹೇಳಿಲ್ಲ. ಆ ಒಂದು ಫೋಟೋ ನೋಡಿದಾಗ, ಹುಡುಗಿಯಲ್ಲಿ ನೋಡಿದಾಗ ಅದೇ ಥರ ಇತ್ತು. ಮೋಸ್ಟ್ಲಿ ಏನೋ ಗೊತ್ತಿಲ್ಲ, ಒಟ್ಟಾರೆ ಒಂದು ಹುಡುಗಿ ಅಪಹರಣ ಮಾಡೋದು ನಾನು ನೋಡಿದ್ದೀನಿ. ಆ ಹುಡುಗಿ ಸರ್ ನಾನು ಎಲ್ಲೂ ಮೆನ್ಷನ್ ಮಾಡಿಲ್ಲ, ಹೇಳಿಲ್ಲ ಸೌಜನ್ಯನೇ ಅಪಹರಣ ಮಾಡಿದ್ದಾರೆ ಅಂತ. ಬಟ್ ನಮ್ಮ ಧರ್ಮಸ್ಥಳಕ್ಕೆ ಹೋಗಿದ್ದಾಗ ಅವಾಗಿಂದನೇ ಇವಾಗಲ ಒಳಗೆ ನನ್ನ ಎದೆಯಲ್ಲಿ ಅದು ಇದ್ದೇ ಇದೆ. ಒಂದೇ ಒಂದು ಘಟನೆ ಇನ್ಸಿಡೆಂಟು ನನ್ನ ಜೀವನದಲ್ಲಿ ಅದು ನಡೆದಿರೋದು. ಹೌದು, ನಮ್ಮನ್ನು ಫೋರ್ಸೇಬಲಿ ಕಳಿಸಿದ್ರಲ್ಲ ಸರ್ ಅವರು. ಒಂದು 4 ಜನ ಇದ್ರು ಅಲ್ಲಿ, ಯೂನಿಫಾರ್ಮ್ ಹಾಕ್ಕೊಂಡು ಬ್ಯಾಗ್ ಇಟ್ಕೊಂಡು ಸ್ಕೂಲ್ ಹುಡುಗಿ ಹೋಗ್ತಾ ಇತ್ತು. ಒಂದು ಸ್ಕೂಲ್ ಮಗುನ ಅಪಹರಣ ಮಾಡಿದ್ರಲ್ಲ ಅಲ್ಲಿ, ಅದು ನನ್ನ ಮನಸ್ಸಲ್ಲಿ ಯಾವಾಗಲೂ ಉಳಿದಿದೆ. ಅದಷ್ಟೇ. ಸೌಜನ್ಯನ ಅಂತ ಅಲ್ಲ, ನೀವು ಪತ್ತೆ ಹಚ್ಚಿ ಅವಳು ಸೌಜನ್ಯ ಇರಬಹುದಾ ಅಂತ ಅದನ್ನು ಕೇಳಿದ್ದೀನಿ ನಾನು. ಒಂದು ಇನ್ಸಿಡೆಂಟ್ ನಾನು ನೋಡಿದ್ದೆ, ಈ ಇನ್ಸಿಡೆಂಟಲ್ಲಿ ಆ ಮಗುನೇ ಇರಬಹುದಾ? ಹೌದು, ಸತ್ಯವಾಗಿ ನಾವು ಹೋಗಿದ್ದೀವಿ, ನಾವು ನೋಡಿದ್ದೀವಿ. ಆದರೆ ಸೌಜನ್ಯ ಅಂತ ನಾನು ಎಲ್ಲೂ ಹೇಳಿಲ್ಲ. ಸೌಜನ್ಯ ಅಂತ ನಾನು ಹೆಂಗೆ ಡಿಸೈಡ್ ಮಾಡಲಿ? ಅವಳ ಹೆಸರು ಗೊತ್ತಿಲ್ಲ, ಅವಳು ಗೊತ್ತಿಲ್ಲ, ನನಗೆ ಯಾರೂ ಗೊತ್ತಿಲ್ಲ. ಅಲ್ಲಿ ನೋಡಿದವರು ಅಷ್ಟು ಜನ ಗೊತ್ತು ನನಗೆ. ಕಂಪೇರ್ ಮಾಡ್ಬೋದು ಸರ್, ಬಟ್ ನಾನು ಅವಳೇ ಅಂತ ಹೇಳೋಕ್ಕಾಗಲ್ಲ. ಈಗ ನಂತರ ಬೇಕಾದಷ್ಟು ಜನ ಇದ್ದಾರೆ. ಬಟ್ ಇನ್ನೊಂದು ವಿಚಾರ ಏನು ಅಂದರೆ, ನಾವು ನೋಡಿದ್ದು ಹುಡುಗಿನೂ ಅದಕ್ಕೂ ಕಂಪೇರ್ ಮಾಡಿದ್ರೆ ಆಲ್ಮೋಸ್ಟ್ ಅಲ್ಲಿ 99% ಇರ್ಬೋದು ಅಂತ ನಾನು ಹೇಳ್ತೀನಿ.